ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಹನಕ್ಕನ್ನು ಕಾಳಿಯಣ್ಣನ ನೋಡ್ತಿದ್ರೆ ತುಂಬ ಬೇಜಾರಾಗುತ್ತೆ ರೀ. ಅವ್ರು ಮಾಡಿರೋದೊಂದು ತಪ್ಪಿಗೆ ನಾವು ಇಷ್ಟು ದೊಡ್ಡ ಶಿಕ್ಷೆ ಕೊಡಬಾರ್ದಿತ್ತು. ಹುಟ್ಟೋವಂಗೇನು ಅವ್ರ ಮ್ಯಾಗ ದ್ವೇಷ ಇಲ್ಲ, ಅವರು ಹೊಸ ಬುದ್ಧಿ ಕಲಿದೆ ಅಂತ ಕೋಪ ಮಾಡ್ಕೊಂಡವ್ರೆ. ಅಲ್ಲ, ಸಹನಕ್ಕ ಏನೋ ಅವನ ಮನ್ಸನ್ನ ಗೆಲ್ಲೋಕಂತ ಮನೆ ಆಚೆನೇ ಇದ್ದಾರೆ. ಅರೆ ಕಾಳಿಯಣ್ಣ ಯಾಕೆ ಎಲ್ಲೂ ಹೋಗದೆ ಇಲ್ಲೇ ಉಳ್ಕೊಂಡಿದ್ದಾರೆ? ಕಾಳಿಗೆ ಪುಟ್ಟವನ ಕ್ಷಮೆಗಿಂತ ಸಾನವ್ರ ಕ್ಷಮೆನೇ ಮುಖ್ಯ. ಅವ್ರೇನಾದ್ರೂ ಮೆಸ್ಸಿಗೆ ಹೋಗಿದ್ರೆ ಅವನು ಹೋಯ್ತಾ ಇದ್ದ. ಕೆಲ್ಸಕ್ಕಿಲ್ಲ ಅಂದ್ಬಿಟ್ಟವ್ರಲ್ಲ, ಅದಕ್ಕೆ ಓದಾಡ್ತಾವ. ಪಾಪ ಬೇಜಾರು ಮಾಡ್ಕೊಂಡು ಹೇಗೆ ನಿಂತಿದ್ದಾರೆ ನೋಡಿ. ಅವನ್ ಬೇಜಾರನ್ನ ಹೆಂಗ್ ಹೋಗ್ಸೋದು ನಂಗೆ ಗೊತ್ತೈತೆ. ನೀವು ಬನ್ನಿ. ಏನ್ ನೋಡ್ತಿದ್ದೆ ಕಳೆ? ಬಾವಿ ಎಷ್ಟು ಆಳಾಯ್ತು ಅಂತನಾ? ನನ್ನ ಜೀವನನೇ ಹಳ್ಳ ಹಿಡ್ಕುಂತದ, ಇದ್ರ ಆಳ ಏನ್ ನೋಡ್ಲಿ ಗುರು. ಬೇಜಾರು ಮಾಡ್ಕೋಬೇಡಿ ಕಾಳಿಯಣ್ಣ, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ನನಗೆ ಯಾಕೋ ಆ ನಂಬಿಕೆ ಇಲ್ಲ ಸ್ನೇಹ. ಏನ್ಲ ಸಾನವ್ರ ಶಂಸ ಗಂಟ ಊಟ ನೀರು ಮುಟ್ಟಕ್ಕಿಲ್ಲ ಅಂತ ಸಪ್ತ ಮಾಡಿದೆ ಅಂತ? ಎಲ್ಲ ಗೊತ್ತಿದ್ದು ಕೇಳಿದ್ದೆ ಕೇಳಿ ನಾನು ಹೊಟ್ಟೆ ಹೊರ್ಸ್ಬಿಡ ಸುಮ್ಕೆ ಗುರು. ಕಾಳಿಯಣ್ಣ, ನೀವು ಕ್ಷಮೆಗೋಸ್ಕರ ಏನ್ ಬೇಕಾದ್ರೂ ಮಾಡಿ, ಆದ್ರೆ ಊಟ ಮಾಡಲ್ಲ, ನೀರ್ ಕುಡಿಯಲ್ಲ ಅಂತೆಲ್ಲ ಹೇಳ್ಬೇಡಿ. ಅಯ್ಯ ಸುಮ್ಕಿರಿ, ಅವನ್ ಸರಿಯಾಗಿರೋ ನಿರ್ಧಾರನೇ ತಗೊಂಡವನೆ. ಲೆಕ್ಕಳೆ ನಿನ್ ತಲೆ ಸುದ್ ಬಿಡ ಗಂಟ ಒಂದ್ ತೊಟ್ಟು ನೀರ್ ಕೂಡ ಕುಡಿಬೇಡ. ಗುರು, ನೀನೊಬ್ಬ ದೋಸ್ತ ಉಪವಾಸ ಇದ್ದೀನಿ ಅಂತಂದ್ರೆ ಅನ್ನ ತಂದು ಬಾಯಿಗಿಡೋದು ಬಿಟ್ಬಿಟ್ಟು ಹಂಗೆ ಬಿದ್ದು ಸಾಯಿ ಅಂತ ಹೇಳ್ತಿದ್ದಲ್ಲ, ಇದು ನಿನಗೆ ಸರಿನಾ? ಲೈ, ನಾನು ಏನೇ ಹೇಳಿದ್ರು ಅದಾಗೊಂದು ಅರ್ಥ ಇರ್ತದೆ. ಈಗ ನಿನ್ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿದ್ರು ಸಾನವ್ರ ನೀನ್ ಶಂಸಕ್ಕಿಲ್ಲ. ಅದೇ ನಿನ್ ತಲೆ ಸುದ್ ಬಿದ್ರೆ ಕ್ಷಮೆ ಜೊತೆ ಆರೈಕೆನೂ ಸಿಗ್ತದೆ. ಏನು ಹೇಳ್ತಿದ್ದೆ ಗುರು? ನೋಡ್ಲಾ, ಈ ದಿನ ನಿನ್ ಸಾನವ್ರ ಜೊತೆ ಮೆಸ್ನಾಗಿರೋ ಚಾನ್ಸ್ ಮಾತ್ರ ಸಿಗ್ತಾ ಇತ್ತು. ಆದ್ರೆ ಈಗ ನೀನ್ ಮಾಡಿರೋ ತೆಪ್ಪಿಂದ ಅವ್ರ ಮನೆ ಮುಂದೆ ಅವ್ರ ಜೊತೆನೇ ಇರೋ ಚಾನ್ಸ್ ಸಿಕ್ಕೈತಕ್ಕಲ್ಲ. ನಿನ್ ಪಿರುತಿನ ಮುಂದಕ್ಕೆ ತಗೊಂಡೋಗಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಲ್ಲ. ಸಾನವ್ರ ಹೆಂಗೋ ನಿನ್ ಜೊತೆ ಮಾತಾಡ್ತಾ ಇಲ್ಲ, ಇದನ್ನೇ ನೆಪವಾಗಿ ಇಟ್ಕೊಂಡು ನಿನ್ ಮನ್ಸಾಗಿರೋದನ್ನೆಲ್ಲ ಹೇಳ್ಬಿಡು. ಕಾಳಿಯಣ್ಣ, ಈ ಅವಕಾಶನ ದೇವರೇ ಮಾಡ್ಕೊಟ್ಟಿದ್ದಾನೆ. ಸಹನಕ್ಕನ್ ನೀವ್ ಹತ್ರ ಆಗ್ಬೋದು. ನೀವ್ ಹೀಗೆ ಹಿಂದೆ ಬಿದ್ದು ಕಾಡಿಸ್ತಿದ್ರೆ ಅವ್ರಿಗೂ ನಿಮ್ಮೇಲೆ ಮನ್ಸಾಗ್ಬೋದಲ್ವಾ? ಕರುಣೆಲೆ ಪಿರುತಿ ಹುಟ್ಟೋದಕ್ಕಲ್ಲ. ಆಹಾ, ಬ್ಯಾಸರ್ದಾಗಿದ್ದವನಿಗೆ ಶಿವ ಪಾರ್ವತಿ ಬಂದಂಗೆ ಬಂದು ಎಂತ ಮಾತು ಹೇಳ್ಬಿಟ್ಟೆ ಗುರು. ಗುರು, ನೀವೇ ನನ್ನ ಪಾಲಿನ ದೇವರು. ಥ್ಯಾಂಕ್ಸ್ ಸ್ನೇಹ, ನೀನ್ ಸೂಪರ್ ಗುರು. ಥ್ಯಾಂಕ್ ಯು. ಆಹಾ, ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ನಾನು ಸಾನ ಜೋಡಿಯಂತೆ, ಲೋಕವೆಲ್ಲ ಗುಲ್ಲಂತೆ, ಟಾಮ್ ಟಾಮ್ ಟಾಮ್. ನಾನು ಹೇಳಿಲ್ವೇ ಅವನ್ ಬೇಸರನ ಹೋಗಿಸ್ತೀನಿ ಅಂತ? ಪ್ರೀತಿ ಅನ್ನೋ 2 ಅಕ್ಷರಕ್ಕೆ ಎಂತ ಮನುಷ್ಯನಾದ್ರೂ ಬದಲಾಯಿಸೋ ಶಕ್ತಿ ಇದೆ ಅಲ್ವಾ? ವಿಸಾ ಬೆರೆಸಿರೋ ಜ್ಯೂಸು ಅಂತ ಗುರ್ತಿಡಿಯಕ್ಕೆ ಏನ್ ಮಾಡೋದು? ಇವಾಗ ಗೊತ್ತಾಯ್ತದೆ. ಪುಟ್ಟಕ್ಕನೆ ನಿಂಗೆ ಸರ್ಬತ್ ತಗೊಂಬಂದ್ ಕೊಟ್ಟವಳೆ, ಇದನ್ನ ಕುಡ್ದು ಹೊಟ್ಟೆ ತಂಪು ಮಾಡ್ಕ ತಕ. ಕುಡಿ. ನನ್ಗೆ ಆಯಾಸ ಆಗಿದೆ ಅಂತ ಪುಟ್ಟವನ್ನೇ ಜ್ಯೂಸ್ ತಂದು ಕೊಟ್ಟಿದ್ದು. ಈಗ ನಾನು ಹಾಲು ತಂದಿನಲ್ಲ, ಕುಡಿ. ಇದನ್ ಕುಡಿದ್ರೆ ಏನಾಗತ್ತೆ? ಥಂಡಿ ಕಾಲದಲ್ಲಿ ತಣ್ಣಗಿರೋದು ಕುಡಿದ್ರೆ ನಿನಗೆ ಶೀತ ಆಯ್ತದೆ ಕಣಣ್ಣ. ಅಮರ್ಯಾಳಿ ಇಂಥ ಕೆಲಸ ಮಾಡೋಳ? ಈ ವಿಷಯನ ನೀನು ಯಾಕೆ ಅಲ್ಲೇ ಹೇಳಿಲ್ಲ? ಗೋಪಾಲಣ್ಣ, ನಾವು ಆ ಪರಿಸ್ಥಿತಿನೆಲ್ಲ ಇದ್ವಿ. ಕೊನೆಗಳಿಯಾಗಿ ಗಂಡು ಸಿಕ್ತೆ, ಮದುವೆ ಆಯ್ತದೋ ಇಲ್ವೋ ಆತಂಕಂತಾನೆ ಇದ್ವಿ. ಆ ಟೈಮ್ನಾಗೆ ಈಸೆ ಏನಾದ್ರು ಹೇಳಿದಿದ್ರೆ
ಕಂಟಿ ರುದ್ರನೇ ಹಾಕ್ಬಿಡ್ತಿದ್ದ. ಆದ್ರೂ ಮದುವೆ ಆದ್ಮೇಲೆ ಅವ್ರು ಹೇಳ್ಬೋದಾಗಿತ್ತಲ್ವಾ? ಆ ಗೋಪಾಲಣ್ಣ ಎಲ್ಲ ಇಸೇನು ಪುಟ್ಟಕ್ಕಂತವ ಹೇಳ್ಬಿಡಮ್ಮ ಅಂತಾನೆ ಬಂದೆ. ಅವತ್ತು ಅದೇನೋ ಗುತ್ತಿಗೆ ಇಸಿದಲ್ಲಿ ಗಲಾಟೆ ಆಯ್ತಿತ್ತಲ್ಲ, ಆ ಟೈಮ್ನಾಗ ಹೇಳೋದು ಬೇಡ ಅಂತ ಸುಮ್ಕೆ ಆಗ್ಬಿಟ್ಟೆ. ನನ್ ತಾವ್ ಹೇಳಿದ್ಯಲ್ಲ, ಈಗಲೇ ಆ ಮನೆಯಾಳಿನ ಜುಟ್ ತಿಳಿದು ಆಚೆ ಹಾಕ್ತೀನಿ. ನಿಂತ್ಕೋ ಗೋಪಾಲಣ್ಣ, ಈಗ ಹೋಗಿ ನಾವ್ ಏನು ಹೇಳಿದ್ರು ನಡೆಯಕ್ಕಿಲ್ಲ. ಸಾಕ್ಷಿ ಸಮೇತ ಅವಳನ್ನ ಬಗ್ಗಿಸ್ಬೇಕು. ಸಾಕ್ಷಿ ನೀನ್ ಇದೆಯಲ್ಲ, ನಿನ್ನೆ ಮುಂದೆ ನಿಮ್ಸ್ ಮನೆಯಿಂದ ಆಚೆ ಹಾಕಿದ್ರಾಯ್ತು. ಮೊದಲೇ ಬಣ್ಣ ಕಟ್ಟ ಬಿಡಿಗೆ ಅವಳು. ನಾನು ನೀನೇನಾದ್ರು ಹೋಗಿ ಹೇಳಿದ್ರೆ ನಮ್ಮ ಕಡೆಗೆ ತಿರುಗಿಸ್ಬಿಡ್ತಾಳೆ ಆಟಯ್ಯ. ಮಾಡಿದ್ರು ಮಾಡ್ತಾಳೆ. ಈಗ ಹೆಂಗೆ ಆ ಹಾವು ಹಿಡಿದಲ್ಲಿ ಕೇಳೋದು? ಗೋಪಾಲಣ್ಣ, ಯಾವ ಕುತಂತ್ರ ಮಾಡಕ್ಕೆ ಪುಟ್ಟಕ್ಕನ ಮನೆ ಸೇರ್ಕೊಂಡವಳು ಆ ಇಸ್ಯನ ಅವಳೇ ಬಾಯಿ ಬಿಡಬೇಕು. ಹಂಗ ನಾವಿಬ್ರು ಸಿಕ್ಕಾಕಿಸ್ಬೇಕು. ಸಾಕ್ಷಿ ಸಮೇತ ಪುಟ್ಟಕ್ಕನ ಮುಂದೆ ತೆಗ್ಲಾಕಂಡ್ರೆ ಅವಳು ಏನು ಮಾಡ್ಕೊಳಕ್ಕಾಗಕ್ಕಿಲ್ಲ. ಆಗ ಮನೆಗೆ ಸೇರ್ಸ್ಕೊಂಡು ಅನ್ನ ಹಾಕ್ತವಳಲ್ಲ ಪುಟ್ಟಕ್ಕ, ಅವಳೇ ಅವಳನ್ನ ಒದ್ದು ಮನೆಯಿಂದ ಹೊರಗಾಕ್ಬೇಕು. ಈ ಇಸ್ಯ ಏನಾರ ಪುಟ್ಟಮ್ಮಿಗೆ ಗೊತ್ತಾದ್ರೆ ಜೀವನದಾಗ ಅವಳನ್ನ ಸಂಸಕ್ಕಿಲ್ಲ. ಈ ಇಸ್ಯ ಪುಟ್ಟಮ್ಮಿಗೆ ಗೊತ್ತಾಗ್ಬೇಕು ಅಂದ್ರೆ ರಾಜಿನೇ ಹೌದು ಅಂತ ಬಾಯಿ ಬಿಟ್ಟು ಹೇಳ್ಬೇಕು. ಹಂಗ್ ಮಾಡ್ಬೇಕು. ಅದನ್ನೇ ನಾನು ಹೇಳ್ತಿರೋದು ಗೋಪಾಲಣ್ಣ. ಅವಳು ಮೊದಲೇ ರುಚಿ ನೋಡಿರಬೇಕು. ಅವಳು ಎಟೇ ನಾಟಕ ಆಡಿದ್ರು ಸಗಣಿ ತಿನ್ನೋದು ಬಿಡಕ್ಕಿಲ್ಲ. ಆ ಟೇನ್ ನೋಡ್ಕೊಂಡು ಅವಳು ಸಿಕ್ಕಾಕಳಂಗೆ ನಾವು ಮಾಡಬೇಕು. ಇನ್ನೊಂದು ದಿವಸ ಗೋಪಾಲಣ್ಣ, ಅಲ್ಲಿ ಗಂಟ ಸ್ನೇಹನೂ ಅವಳು ಹೊಟ್ಟೆಲಿರೋ ಮಗುನು ಜೋಪಾನವಾಗಿ ನೋಡ್ಕೋಬೇಕು ನಾವು. ನನ್ನ ತಾವ್ ಹೇಳಿದ್ಯಲ್ಲ, ನಾನು ಇನ್ನೇನು ನಿದ್ದೆನ ಮಾಡ್ತೀನಿ. ಇವತ್ತಿಂದನೇ ಯುದ್ಧ ಶುರು ಅವಳ ಮ್ಯಾಕೆ. ಇನ್ಮ್ಯಾಕೆ ನಮ್ಮಿಬ್ಬರು ಗುರಿ ಒಂದೇಯ. ಸಂಚ್ ಮಾಡ್ತಿರೋ ನರಿನ ಒಂಚಾಕಿ ಸಂಚ್ ಮಾಡಿ ಸಾದೆ ಪಡಿಬೇಕು. ಬರೀ ಬಡಿಯೋದಷ್ಟೇ ಅಲ್ಲ, ತಿರುಗಿ ನೋಡಿದ್ರೆ ಓಡಬೇಕು. ಹಂಗ ಮಾಡ್ಬೇಕು ಅವಳಿಗೆ. ರಾಜಿ, ಇಷ್ಟು ದಿನ ನಿನ್ನ ಆಟ, ಇನ್ನು ಮುಂದಕ್ಕೆ ನಮ್ಮ ಆಟ. ಆ ರಾಜ ಹುಲಿ ಮತ್ತೆ ಎಸ್ಕೇಪ್ ಆದರೆ ನಮಗೆ ತುಂಬ ತೊಂದರೆ ಆಗುತ್ತೆ ರಾಧಾ. ಹೌದು ವೈಭವ್, ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಈಗ ರಾಜ ಹುಲಿ ಆಲ್ರೆಡಿ ಒಂದ್ಸತಿ ಎಸ್ಕೇಪ್ ಆಗಿದ್ದಾನೆ, ಇನ್ನೊಂದ್ಸತಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ನಾವು ಅವನು ಎಸ್ಕೇಪ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನಾವು ಆಲ್ರೆಡಿ ಹುಡುಗರನ್ನ ಕಾವಲಿಗಿಟ್ಟಿದ್ದೀವಿ, ಆದರೂ ಆ ರಾಜ ಹುಲಿನ ನಂಬಕ್ಕಾಗಲ್ಲ. ಆಲ್ರೆಡಿ ಆ ಬಂಗಾರಮ್ಮನ ಕೊಲೆ ಕೇಸ್ ಕೂಡ ನಿನ್ನ ಮೇಲೆ ಬರೋ ಥರ ಆ ಚಂದ್ರು ಟರ್ನ್ ಮಾಡಿ ಇಟ್ಟಿದ್ದಾನೆ. ಇಂಥ ಟೈಮಲ್ಲಿ ಆ ರಾಜ ಹುಲಿ ಎಸ್ಕೇಪ್ ಆಗಿ ನಿನ್ನ ಹೆಸರು ಹೇಳಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ರಾಧಾ. ಹಾಗಾದ್ರೆ ಆ ರಾಜ ಹುಲಿನ ಮುಗಿಸ್ಬಿಡ್ಲ? ವಾಟ್, ಏನು ಹೇಳ್ತಾ ಇದೀಯಾ?